ಹಲೋ, ವೆಲ್ಕಮ್ ಟು ಕ್ರೇಜಿ ಫುಡ್ಸ್. ನಾನಿವತ್ತು ಮೂಲಂಗಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ. ಬೇಳೆ ವಾಶ್ ಮಾಡ್ಕೊಂಬಿಡೋಣ. ಬೇಳೆ ವಾಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಟೊಮೊಟೊ ಹಾಕಿದ್ದೀನಿ, ಮತ್ತು ಮೂಲಂಗಿನೂ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 3 ವಿಷಲ್ನ ಕೂಗಿಸ್ಕೊತೀನಿ. ನೋಡಿ, ಇವಾಗ 3 ವಿಷಲ್ನ ಕೂಗಿಸ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಚಿಕ್ಕದಾಗಿ ಕೊಬ್ಬರಿ ಪೀಸ್ನ ರುಬ್ಕೊಂಬರ್ತೀನಿ ಸಾಂಬಾರಿಗೆ ಹಾಕೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಹಾಕೋದಕ್ಕೆ. ನೋಡಿ, ಇವಾಗ 3 ವಿಷಲ್ ಆಯಿತು. ಇವಾಗ ಬೇಳೆ ಎಲ್ಲ ಬೆಂದಿದೆ. ಸೊ ನೋಡಿ, ಇವಾಗ ಎಲ್ಲ ಬೆಂದಿದೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೋತೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಒಣಮೆಣ್ಸಿನ್ಕಾಯಿನ ಒಂದು 4-5 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ತಿದ್ದೀನಿ. ನೋಡಿ, ಇವಾಗ ಅದು ಬೇಯಿಸಿರೋದನ್ನೆಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಸಾಂಬಾರು ಮಾಡೋದು. ಅಡುಗೆ ಮಾಡೋಕ್ಕೆ ಬರದೇ ಇರೋರಿಗೆ ನೋಡಿ, ತುಂಬ ಸಿಂಪಲ್ಲು, ಏನು ಅದರಲ್ಲೇನು ಕಷ್ಟ ಇಲ್ಲ. ಇವಾಗ ನಾನು ಮಿಕ್ಸಿಲಿ ರುಬ್ಕೊಂಬಂದಿದ್ದೆ ಕೊಬ್ಬರಿನ, ನೋಡಿ ಅದನ್ನು ಹಾಕ್ತಿದ್ದೀನಿ. ಕಾಯಿನ ರುಬ್ಬಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮುದ್ದೆ ಜೊತೆ, ರೈಸ್ ಜೊತೆ ಸಖತ್ ಕಾಂಬಿನೇಷನ್ನು. ನೋಡಿ, ಇವಾಗ ನಾನು 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ, ಮತ್ತು 1.5 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ನೋಡಿ, ಮತ್ತು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಉಪ್ಪು ಹಾಕಿ. ಯಾಕಂದರೆ ಮೊದಲೇ ಸ್ವಲ್ಪ ತರಕಾರಿ ಬೇಯಬೇಕಾದ್ರೆ ಹಾಕಿರ್ತೀವಿ. ಸೊ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಹುಣಸೆ ಹುಳಿ ಬೇಕಂದರೆ ಹಾಕೋಬೋದು ಸ್ವಲ್ಪ. ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿ ಹಾಕಲ್ಲ. ನೋಡಿ, ಸಾಂಬಾರು ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ. ಥ್ಯಾಂಕ್ ಯು. ನೋಡಿ, ಸಾಂಬಾರು ರೆಡಿ.